ತುಳಸಿ ಮಾತೆ ಶುಭಮಯಿ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯೇ ಶುಭೋದಯೇ ಸುಂದರ ತಾಯೇ ಕಾಯೇ ಶ್ರೀ ತುಳಸಿ ಮಾತೆ ಮಾನ್ವಿತೆ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಘನ ನುತೆಯೇ ಸುರನುತೆ ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಘನ ನುತೆಯೇ ಸುರನುತೆ ಭಾಗ್ಯಪ್ರದಾತೆ ಅಮ್ಮ 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 ಭಾಗ್ಯಪ್ರದಾತೆ ಪೊರೆ ಹರಿಪ್ರೀತೆ ಭಾಗ್ಯಪ್ರದಾತೆ ಪೊರೆ ಹರಿಪ್ರೀತೆ ಸ್ವರಮುನಿ ಪೂಜಿತೆ ಶ್ರೀ ಕುಲದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯೇ ಶುಭೋದಯೇ ಸುಂದರಿ ತಾಯೇ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಜಗನ್ಮಾತೆ ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವವು ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನೂ ಹರಿಸುತ್ತಾಯಿ ಎಂತಹ ಹರ್ಷದ ಸುದಿನವಿದು ಈ ದಿನ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ ಮಾವ ಅತ್ತೆಯರು
ಹರುಷದಿ ನೀಡುವೆ ಭೂಸುರರಿಗೆ ಹರುಷದಿ ನೀಡುವೆ ಭೂಸುರರಿಗೆ ಹರುಷದಿ ನೀಡುವೆ ಭೂಸುರರಿಗೆ ಹರುಷವು ಸೂಚಿಸುವುದು ನನಗೆ ಸುರಚಿರ ವಾರ್ತೆಯ ಕೇಳಲು ನನಗೆ ಸುರಚಿರ ವಾರ್ತೆಯ ಕೇಳಲು ನನಗೆ ಹರುಷವು ಸೂಚಿಸುವುದು ನನಗೆ ಶತಮಾನಂ ಭವತಿ ಶತಾಯು ಷತ್ಪುರುಷಾಯುಷೇವೇಂದ್ರಿಯೇ ಪ್ರತಿಷ್ಠಿತಿ ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಬರೋಣ್ಮೆ ತಾಯಿ ಆಗಬಹುದು. ಆಹಾ, ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವಾಗಬಹುದೆಂದು ಭಾವಿಸಿ ವಿಪ್ರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡುತ್ತಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಗದ್ಯಂತರವಿಲ್ಲ. ಸೀತಾ, ಸೀತಾ, ಆದಿಪುತ್ರ ಭುವನ ಬನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಸುವಿಚಾರಶೀಲ ನೀಲಕುಂತಳ ವಿಶಾಲ ರಾಮನ ನೋಡುವೆ ಮನಧಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಜಾನಕಿ, ಸಖ ಏನು
ಜಾನಕಿ ಸಖ ಏನೋ ಸಂತೋಷವಾಗಿದೆ ಸಖ ಏನೋ ಸಂತೋಷವಾಗಿದೆ ಕಾಲದ ಬಯಕೆ ಈಡೇರಿದೆ ಸಖ ಏನೋ ಆರ್ಯಪುತ್ರ ಸೀತಾ, ಇದೇನು ಸ್ವಾಮಿ, ಈ ದಿನ ತಮಗೆ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾದ ಈ ನಿಮ್ಮ ಮುಖಕಮಲವು ಈ ರೀತಿಯಾಗಿ ಕಾಂತಿಹೀನವಾಗಿರುವುದಲ್ಲ?
ಏನಂದು ಹೇಳಲಿ ಸೀತಾ? ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು, ಅತಿಶಯದಿಂದೀತನು ಕೇಳ್ಚಿಸುತ್ತೆ, ಅತಿಶಯದಿಂದೀತನು ಕೇಳಿಸುತ್ತೆಯೇ ಸರಸೀರುಹ ಮುಖಿಯಲ್ಲ ಸಖಿಯ ನಿನಗೆನ, ಸರಸೀರುಹ ಮುಖಿಯಲ್ಲ ಸಖಿಯ ನಿನಗೆನ, ಏನ ಬೇಳಲಿ ನಾ ಸೀತಾ ಸೀತಾ ಜಾನಕಿ ಜನಕನು ಎಲ್ಲನು, ಜಾನಕಿ ಜನಕನು ಎಲ್ಲನು, ಮಮ ಜನಕನು ಎಲ್ಲನು, ವನಕ್ಕೆ ಹೋಗಲೆಂದು ವನಕ್ಕೆ ಹೋಗಲೆಂದು ಜನಗಾದೆಯನು ತನುಗೆ ಜನಗಗೆ, ಜನಗಾದೆಯನು ತನುಗೆ ಜನಗಗೆ, ಜನಗಾದೆಯನು ತನುಗೆ ಜನಗಗೆ, ಏನ ಕೇಳಲಿಲ್ಲ ಸರಸೀರುಹ ಮುಖಿಯಳ ಸಖಿಯ ನಿನಗೆನ, ಸರಸೀರುಹ ಮುಖಿಯಳ ಸಖಿಯ ನಿನಗೆನ, ಏನ ಬೇಳಲಿಲ್ಲ ಸೀತಾ ಸೀತಾ ಜಾನಕಿ ಆರ್ಯಪುತ್ರ, ಏನಂದು ಹೇಳಲಿ? ಅತಿ ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದಂತಹ ಪರಿಣಾಮ ಒದಗಿರುವುದು. ಇದೇನು ಸ್ವಾಮಿ, ನನ್ನನ್ನು ಅಗಲಬೇಕಾದ ಪರಿಣಾಮವೇ? ವಿಚಾರವೇನೆಂಬುದನ್ನು ವಿವರವಾಗಿ ತಿಳಿಸಬಾರದೆ? ಜಾನಕಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕ ತಾಯಿಯವರಾದ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ಜನಕರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಮಾತೆಯವರು ಕೇಳಿಕೊಂಡಿರುವರು. ಏನೆಂಬುದಾಗಿ ಪ್ರಭು? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಕಟ್ಟಬೇಕೆಂತಲೂ, ಇನ್ನು 2ನೆಯ ವರಕ್ಕೆ ನಾನು ನಾರುಮುಡಿಯನ್ನು ಹುಟ್ಟು ಜಟಾಧಾರಿಯಾಗಿ ಪುರ ಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡರು. ಪ್ರತಿಜ್ಞಾಬದ್ಧರಾದ ನಮ್ಮ ಜನಕರು ಇದಕ್ಕೆ ಸಮ್ಮತಿಸಬೇಕಾಯಿತು. ಆದ್ದರಿಂದ ನಾನು ವನವಾಸಕ್ಕೆ ಹೋಗುವೆನು. ನಾನು ಬರುವವರೆಗೂ ನೀನು ವೃದ್ಧರಾದ ಅತ್ತೆ ಮಾವಂದಿರ ಶುಶ್ರೂಷೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನೀನು ಒಪ್ಪುವುದಾದರೆ ನಿನ್ನ ತಂದೆಯವರಾದ ಜನಕ ಚಕ್ರವರ್ತಿಯ ಅರಮನೆಯಲ್ಲಾದರೂ ಇರು. ನಾನು ವನವಾಸವನ್ನು ಮುಗಿಸಿಕೊಂಡು
ಅತಿ ಶೀಘ್ರವಾಗಿ ಬಂದು ನಿನ್ನನ್ನು ಸೇರುವೆನು ಜಾನಕಿ. ಎಲೆ ವಿಧಿ, ನಿನ್ನ ಹೃದಯವು ಅದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು. ಪ್ರಭು, ನಿಮ್ಮ ನಗಲಿ ನಾನೊಂದು ಕ್ಷಣವೂ ಜೀವಿಸಿರಲಾರೆ. ಪ್ರಭು, ದಯಮಾಡಿ ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಜಾನಕಿ, ಕಾನನನ ವಾಸ ಬಹಳ ಕಷ್ಟಕರ. ಕಲ್ಲು ಮುಳ್ಳುಗಳಿಂದಲೂ ಕ್ರೂರವಾದ ಕ್ರೂರ ಮೃಗಗಳಿಂದಲೂ ದೈತ್ಯರಾದ ದುರ್ದಾನವರಿಂದ ಕೂಡಿದ ಆ ಘೋರ ಕಾನನದಲ್ಲಿ ನಿನ್ನನ್ನು ಹೇಗೆ ರಕ್ಷಿಸಲಿ? ಅದು ಅಲ್ಲದೆ ನೀನು ಸುಮಕೋಮಲಿ, ದಾಸಾನುದಾಸಿಯರಿಂದ ಅರಮನೆಯಲ್ಲಿ ಸೇವೆ ಮಾಡಿಸಿಕೊಳ್ಳುತ್ತಿದ್ದವಳು. ಇಂತಹ ನೀನು ಆ ಘೋರ ಕಾನನದ ಕಷ್ಟವನ್ನು ಸಹಿಸಲಾರೆ. ಆದ್ದರಿಂದ ನಿನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವುದು ಉಚಿತವಲ್ಲ ಸೀತಾ. ಆರ್ಯಪುತ್ರ, ಸೀತಾ, ಸೂರ್ಯನಿಲ್ಲದ ಗಗನದಂತೆಯೂ ದೇವರಿಲ್ಲದ ಗುಡಿಯಂತೆಯೂ ನೀವಿರದ ಈ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಪ್ರಭು ಜಾನಕಿ, ಆರ್ಯಪುತ್ರ, ಅಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಸಹಿಸಿಕೊಂಡು ನಾನು ಕಾಲವನ್ನು ಕಳೆಯುವೆನು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ನೀವು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ. ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳುವಂತಿಲ್ಲ. ದೈವೇಚ್ಛೆ ಇದ್ದಂತಾಗಲಿ. ನಡೆ, ಜನನಿ ಜನಕರ ದರ್ಶಿನ ಆಶೀರ್ವಾದವನ್ನು ಪಡೆದು ಮುಂದಿನ ವಿಚಾರವನ್ನು ಗಮನಿಸೋಣ. ಹಾಗೆ ಆಗಲಿ ಪ್ರಭು. ಅಣ್ಣ, ಲಕ್ಷ್ಮಣ, ನಮಸ್ಕರಿಸುವೇನೋ. ನಿನಗೆ ಮಾತೆಯವರಿಗೂ ನಮಸ್ಕರಿಸುವೇನೋ. ನಿನಗೆ ಮಂಗಳವಾಗಲಿ. ಇದೇನಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತದಿಂದಿರುವಾಗ ಪಟ್ಟಾಭಿಷಕ್ತನಾಗಬೇಕಾದ ನಿನ್ನ ಮುಖ ಕಮಲವು ಕಾಂತೀನವಾಗಿರಲು ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ನಿನ್ನ ಮನವನ್ನು ನೋಯಿಸಿದ ಆ ಘಾತುಕರ ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ದಂಡ ಜಪಸುರ ಭೂಷಿತನಾಗಲಿ, ಪ್ರಚಂಡ ಪ್ರಭಾವಿತನೇ ಆಗಲಿ ಅಣ್ಣ, ಅವನ ರುಂಡ ಮುಂಡವನ್ನು ಚಂಡಾಡಿ ರಂಡ ದೇವತೆಗಳ ರಕ್ತ ಧೋಕುಗಳನ್ನು ನೆರೆಸುತ್ತೇನೆ. ಯಕ್ಷ, ಘಾನ, ಗಂಧರ್ವ, ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪು ಶಟರಾಗಿ ಬಂದರು ಅವರನ್ನು ಎದಮೆಟ್ಟಿ ನಡೆಯುತ್ತೇನಣ್ಣ. ಬ್ರಹ್ಮಾದಿ ಬೃಂದಾಕರು ಒಂದಾಗಿಯೂ ಅವರನ್ನು ಅಂದಗೆಡಿಸಿ ಬಂದ ದಾರಿಯಲ್ಲಿ ಹೋಗುವಂತೆ ಮಾಡುತ್ತೇನೆ. ಹೇಳಣ್ಣ, ಅವರಾರು? ಲಕ್ಷ್ಮಣ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಏಕಣ್ಣ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯವರಾದ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ಜನಕರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ತನ್ನ ಮಗ ಭರತನಿಗೆ ಕಟ್ಟಬೇಕೆಂತಲೂ, ಇನ್ನು 2ನೆಯ ವರಕ್ಕೆ ನಾನು ನಾರುಮಡಿಯನ್ನು ಉಟ್ಟು ಜಟಾಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡೆ. ಕೂಡುವಣ್ಣ, ಕೂಡಲು ಮಾನವಿಲ್ಲದ ನಿನ್ನ ಕೈಕೆಯ ಅಣ್ಣ, ಮಾನವಿಲ್ಲದ ನಿನ್ನ ಕೈಕೆಯ ಅಣ್ಣ, ಮಾನವಿಲ್ಲದ ನಿನ್ನ ಕೈಕೆಯ, ಮಾನವಿಲ್ಲದ ನಿನ್ನ ಕೈಕೆಯ ಜಾಣತನವನ್ನು ಎನ್ನ ಬೇಡ್ವೆ ಅಣ್ಣ ನೀನು ವಚನಪ್ಪ, ಎನ್ನ ಬೇಡ್ವೆ ಅಣ್ಣ ನೀನು
ತಾನು ತಿಳಿಯುತ್ತ ಅಣ್ಣ ಸುಂದರಿ ಆ ಕೈಕೆಯೆಂದು ತಾನು ತಿಳಿಯುತ್ತ ತನ್ನ ಬೇಡ ನಿಜ ವಚನವ ತನ್ನ ಬೇಡ ನಿಜ ವಚನವ ಅಣ್ಣ ತಂದೆ ಬೇಡ ನಿಜ ವಚನವ ತಂದೆ ಬೇಡ ನಿಜ ವಚನವ ಅಂತ ಮಾಡುತ್ತೇ ಎನ್ನ ಬೇಡ್ವೆ ಅಣ್ಣ ನೀನು ಹೀನ ವಚನವ ವೃದ್ಧನಿ ಪರಿ ಗೈದನ್ನ ಕಟ್ಟ ಪದವಿಲ್ಲದೆ ಅಣ್ಣ ವೃದ್ಧನಿ ಪರಿ ಗೈದನ್ನ ಕಟ್ಟ ಪದವಿಲ್ಲದೆ ಯುದ್ಧದಲ್ಲಿ ಭರತನನ್ನು ಅಣ್ಣ ಯುದ್ಧದಲ್ಲಿ ಭರತನನ್ನು ಅಣ್ಣ ಯುದ್ಧದಲ್ಲಿ ಭರತನನ್ನು ಗೆದ್ದು ಬರುವೆ ಎನ್ನ ಬೇಡ್ವೆ ಅಣ್ಣ ನೀನು ಹೀನ ವಚನವ ಹೀನ ವಚನವ ಹೀನ ವಚನವ ಕೂಡೋಣ ಕೂಡದು ನೀನು ಅರಣ್ಯಕ್ಕೆ ಹೋಗಲೇ ಕೂಡದು ಮಹಾಮಾಸ್ತರ ವಿಷಭರಿತ ಕಾಳ ಸದ್ಮಿಣಿ ಆ ಕೈಕೆ ಮೋಹ ಎಂಬ ವಿಷ ತಲೆಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನೆನೆಸಲೇ ಕೂಡದು ಅಣ್ಣ ಅಣ್ಣ ಲಕ್ಷ್ಮಣ ಆ ಕ್ರೂರ ಪಿಶಾಚಿನ ತೃಪ್ತಿ ಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗು ಕೀರ್ತಿ ಪರಾಕ್ರಮಗಳಿಂದ ಪ್ರಚಾರನಾಗಿರುವ ಜ್ಯೇಷ್ಠ ಪುತ್ರ ನಡುವೆ ಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆ ಆದರೂ ಗುರುವೇ ಆದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರ ಹೇಳುತ್ತದೆ ಹೀಗಿರುವಲ್ಲಿ ಧರ್ಮ ಮಾರ್ಗಗಳನ್ನು ಮೀರಿ ಕಿರಿ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ನಿಲ್ಲಿಸುವ ತಂದೆ ಆದರೂ ಶಿಕ್ಷಾರ್ಹವೇನಣ್ಣ ಆಜ್ಞಾಭಂಗಂ ನರೇಂದ್ರನ ದಂಡವು ಎಂಬ ಹಾರಿಯೋಕ್ತಿಯಂತೆ ನೀನೀಗಲೇ ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು ಅಣ್ಣ ಲಕ್ಷ್ಮಣ ಅಣ್ಣ ನನಗೀಗಲೇ ಆಜ್ಞೆಯನ್ನು ಕೊಡು ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದ್ವೇಷ ಅಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿ ಕೈಕೆಗೂ ಅವಳ ಮಾತನ್ನು ಮೋದಿಸಿ ಭರತನೇನಾದ್ರೂ ಪ್ರತಿಭಟಿಸುವುದಾದರೆ ಅವನಿಗೂ ತಕ್ಕ ಪ್ರತಿಕ್ರಿಯೆ ಮಾಡುವೆನು ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರಾದರೂ ಇದ್ದರೆ ಬರಲೇ ನನ್ನ ಮುಂದೆ ಶಾಂತನಾಗು ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ ಶಾಂತನಾಗು ಲಕ್ಷ್ಮಣ ಅರಿಯದೆ ನುಡಿದ ನನ್ನ ಅಪರಾಧವನ್ನು ಮನ್ನಿಸಬೇಕಣ್ಣ ಲಕ್ಷ್ಮಣ ಜನನಿ ಜನಕರ ಸೇವೆ ಜಗದಾಂಬೆ ಸೇವೆ ಜನನಿ ಜನಕರ ಚರಣ ಸೇವೆ ಗೈದವ ಜಾಣ ಸುರದೇನುವನ್ನು ಪೋಲ್ವ ಗೋಹು ಮತ್ತೊಂದಿಹುದೇ ಸುರತರುವಿನಂತಹ ಮರವು ದರೆಯೊಳಗಿಹುದೇ ದರೆಯೊಳಗೆ ಗಂಗೆಯಂತಹ ನದಿಯು ಬೇರೊಂದಿಹುದೇ ಹರಿತವಗೆ ತಾಯಿ ತಂದೆ ಸಮ ದೈವವು ಲಕ್ಷ್ಮಣ ಆದ್ದರಿಂದ ನಾನು ವನವಾಸಕ್ಕೆ ಹೋಗುವೆನು ನಾನು ಬರುವವರೆಗೂ ನೀನು ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನು ಮಾಡಿಕೊಂಡು ಭರತನ ರಾಜ್ಯಭಾರ ಕ್ರಮದಲ್ಲಿ ಸಹಾಯಕನಾಗಿ ಜಾಗರೂಕತೆಯಿಂದ ಇರು ನಾನು ವನವಾಸವನ್ನು ಮುಗಿಸಿಕೊಂಡು ಶೀಘ್ರವಾಗಿ ಬರುವೆನು ಅಣ್ಣ ನನ್ನದೊಂದು ಪ್ರಾರ್ಥನೆ ಇರುವುದು ಅಣ್ಣ ಭಕ್ತಿ ಪೂರ್ವಕವಾಗಿ ಬೇಡಿಕೊಳ್ಳುವೆನು ನಡೆಸಿಕೊಡುವಿರಾ ಅಣ್ಣ ಲಕ್ಷ್ಮಣ ಏನದು ಹೇಳು ಸಂಕೋಚ ಪಡಬೇಡ ಅಣ್ಣ ನನ್ನನ್ನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುವೆನಣ್ಣ ಬೇಡಿಕೊಳ್ಳುವೆನು ಲಕ್ಷ್ಮಣ ವನವಾಸದ ಆಜ್ಞೆ ನನಗೆ ಮಾತ್ರ ನಿನಗಲ್ಲ ಆದ್ದರಿಂದ ನಿನ್ನನ್ನು ವನವಾಸಕ್ಕೆ ಕರೆದುಕೊಂಡು ಹೋಗುವುದು ಉಚಿತವಲ್ಲ ಸಹೋದರ ತೊರೆಯುವುದು ದೊರೆಯೇ ಅಣ್ಣ
ದೊರೆಯೇ ಅಣ್ಣ ಆಗಲಿರುಳು ಪರಿತಪಿಪ ಪುರ ಜನರ ತೊರೆಯುವುದು ಸರಿಯೇ ಮರೆತು ಬಾಳಿದರು ತಾಯಿ ತೊರೆವಳೆ ತನ್ನ ಕರುವ ನೀ ಮರೆತು ಬಾಳಿದರು ಮರೆವರೇ ಪುರ ಜನರು ನಿನ್ನ ರವಿ ಇಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತೈತೆ ಅಯೋಧ್ಯಾಪುರದ ಕಥನ ಅಣ್ಣ ರಾಮಚಂದ್ರ ಅಣ್ಣ ಅಣ್ಣ ಲಕ್ಷ್ಮಣ, ಬಾಲ್ಯದಿಂದಲೂ ನಿನ್ನ ನಗಲಿ ಒಂದು ಕ್ಷಣವಾದರೂ ಜೀವಿಸಿದ್ದವಲ್ಲವಣ್ಣ. ಈಗ ಈಗ 14 ವರ್ಷಗಳ ಕಾಲ ನಿನ್ನ ನಗಲಿ ಖಂಡಿತವಾಗಿಯೂ ಜೀವಿಸಿರಲಾರನಣ್ಣ, ಜೀವಿಸಿರಲಾರ. ಒಂದು ವೇಳೆ ನೀನು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗದಿದ್ರೆ ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡಿಕೊಳ್ಳೋಣ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಅಣ್ಣ, ನಿನ್ನ ಪಾದವೇ ಸಾಕ್ಷಿ. ಲಕ್ಷ್ಮಣ, ವನವಾಸಕ್ಕೆ ಹೊರಡಲು ನನ್ನನ್ನೇ ಜಾನಕಿಯೂ ಹಿಂಬಾಲಿಸಿರುವಳು. ಈಗ ನೀನೂ ಸಹ ಹಠ ಮಾಡುತ್ತಿರುವೆ. ಇಂತಹ ಸಮಯದಲ್ಲಿ ನಾನು ಯಾವ ನಿರ್ಧಾರವನ್ನು ಕೈಗೊಳ್ಳಲಿ? ದೈವೇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮುಂದಿನ ಕಾರ್ಯವನ್ನು ಗಮನಿಸೋಣ.